ಪಶ್ಚಿಮ ಘಟ್ಟ ಹಾಗೂ ಮಲೆನಾಡಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ತುಂಗಾ ಹಾಗೂ ಭದ್ರಾ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ. ತುಂಗಭದ್ರಾ ಡ್ಯಾಂಗೆ ಅಪಾರ ಪ್ರಮಾಣದಲ್ಲಿ ಒಳಹರಿವು ನೀರು ಹೆಚ್ಚಳವಾಗ್ತಾ ಇದೆ. ಕೊಪ್ಪಳದ ಮುನಿರಾಬಾದ್ ತುಂಗಭದ್ರಾ ಜಲಾಶಯ ಕಳೆದ ವರ್ಷಕ್ಕಿಂತ ಈ ಬಾರಿ ಜಲಾಶಯಕ್ಕೆ ಅತಿ ಹೆಚ್ಚಿನ ಒಳಹರಿವು ಹರಿದು ಬರುತ್ತಾ ಇದೆ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 35 ಟಿಎಂಸಿ ನೀರು ಭರ್ತಿಯಾಗಿದೆ. ಇದು ಮುಂಗಾರು ಆರಂಭದಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. 35 ಟಿಎಂಸಿ ನೀರು ಈಗಾಗಲೇ ಭರ್ತಿಯಾಗಿದೆ. 2024ರ ಜೂನ್ ತಿಂಗಳಲ್ಲಿ 6 ಟಿಎಂಸಿಯಷ್ಟು ಮಾತ್ರ ನೀರು ಭರ್ತಿಯಾಗಿತ್ತು. ಯಾಕಂದರೆ ಬೇಸಿಗೆ ಕೂಡ ಅತಿ ಹೆಚ್ಚಳವಾಗಿತ್ತು, ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಜಲಾಶಯದಲ್ಲಿ ಸರಿಸುಮಾರು 35 ಟಿಎಂಸಿಯಷ್ಟು ನೀರಿದೆ. 105 ಟಿಎಂಸಿ ಸಾಮರ್ಥ್ಯದ ಒಂದು ಜಲಾಶಯ. ಇದರಲ್ಲೂ ಈಗಲೇ 35 ಟಿಎಂಸಿಯಷ್ಟು ನೀರು ಲಭ್ಯ ಇರೋದ್ರಿಂದಾಗಿ ಇದು ರೈತರಲ್ಲಿ ಒಂದು ರೀತಿ ಸಂತಸಕ್ಕೆ ಕಾರಣವಾಗ್ತಾ ಇದೆ. ಆದಷ್ಟು ಬೇಗ ಜಲಾಶಯ ಭರ್ತಿಯಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈಗ ತಾನೇ ಮುಂಗಾರು ಮಳೆ ಆರಂಭ ಆಗಿರೋದ್ರಿಂದ ಇನ್ನೊಂದೆರಡು ತಿಂಗಳಲ್ಲಿ ಸಂಪೂರ್ಣ ಜಲಾಶಯ ಭರ್ತಿಯಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇದ್ದಾವೆ. ಹೀಗಾಗಿ ಮುಂಗಾರು ಮಳೆ ಸಂದರ್ಭದಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರಂತೂ ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ಅಂದರೆ ಎರಡನೇ ಬೆಳೆಗೂ ಕೂಡ ನೀರು ಸಿಗುತ್ತೆ ಅಂತ ರೈತರು ಸಂತಸದಲ್ಲಿ ಇದ್ದಾರೆ.